ಮದುವೆಯಾಗಿ 1.5 ತಿಂಗಳಿಗೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ನವ ವಿವಾಹಿತೆ ಇದೀಗ ಸಾವನ್ನಪ್ಪಿದ್ದಾರೆ. 2 ದಿನಗಳಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಂತಹ ಗಾನವಿ ತಡರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ನೋಡಿ, ಮದುವೆ ಆಗಿ 1.5 ತಿಂಗಳಿಗೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಂತಹ ನವ ವಿವಾಹಿತೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. 2 ದಿನಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಗಾನವಿ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಡರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ಭಾನುವಾರ ಹನಿಮೂನ್ನಿಂದ ಅರ್ಧಕ್ಕೆ ಮನೆಗೆ ಬಂದಿದ್ದಂತಹ ದಂಪತಿ ಜಗಳವಾದಂತಹ ಹಿನ್ನೆಲೆ ಸೋಮವಾರ ಮಗಳನ್ನ ಮನೆಗೆ ಕರೆತಂದಿದ್ದಂತಹ ಕುಟುಂಬಸ್ಥರು ಬುಧವಾರ ಮನೆಯಲ್ಲಿ ಇದ್ದಕ್ಕಿದ್ದಂತೆ ನೇಣಿಗೆ ಶರಣಾಗ್ತಾ ಇದ್ದಂತಹ ಗಾನವಿ. ತಕ್ಷಣ ಗಾನವಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಬ್ರೈನ್ ಡೆಡ್ ಆಗಿದ್ರಿಂದ ವೆಂಟಿಲೇಟರ್ನಲ್ಲಿ ಇಟ್ಟಿದ್ರು ವೈದ್ಯರು. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವರದಕ್ಷಿಣೆಯ ಕಿರುಕುಳ, ಆತ್ಮಹತ್ಯೆಗೆ ಪ್ರಚೋದನೆ ಆರೋಪ ಹಿನ್ನೆಲೆ ಕೇಸ್ ದಾಖಲಾಗಿದೆ. ಸೂರಜ್ ಕುಟುಂಬಸ್ಥರನ್ನ ವಿಚಾರಣೆ ನಡೆಸೋದಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ. ಎಷ್ಟೋ ಆಸೆ ಕನಸು ಎಲ್ಲವನ್ನ ಹೊತ್ಕೊಂಡು ಮದುವೆಯನ್ನ ಮಾಡ್ಕೊಂಡಿರ್ತಾರೆ. ಮದುವೆಯಾದ ನಂತರ ನೋಡ್ಕೊಂಡು ಬೇಕಾಗಿರೋದು ಗಂಡನ ಕರ್ತವ್ಯ ಮತ್ತೆ ಗಂಡನ ಮನೆಯವರ ಕರ್ತವ್ಯ ಕೂಡ ಹೌದು. ಈ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತೀನಿ ಅನ್ನೋದಾದ್ರೆ ಯಾಕೆ ಬೇರೆಯವರ ಜೀವನವನ್ನ ಹಾಳು ಮಾಡ್ತೀರಿ? ನಿಮ್ಮ ಮನೇಲಿ ನೀವೇ ಇದ್ಕೊಂಡು ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬೇರೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ಳೋದಂತೆ, ಮನೆಗೆ ಕರ್ಕೊಂಡು ಬರೋದಂತೆ, ಹನಿಮೂನ್ ಕರ್ಕೊಂಡೋಗಿ ಅಲ್ಲೆಲ್ಲೋ ಗೊತ್ತಿಲ್ಲದಿರೋ ಪ್ಲೇಸಲ್ಲಿ ಜಗಳ ಆಡೋದಂತೆ, ವಾಪಸ್ ಅಲ್ಲಿಂದ ಜಗಳ ಆಡ್ಕೊಂಡು ಬಂದ ನಂತರ ನೆಮ್ಮದಿ ಎಲ್ಲಿದೆ? ಯಾಕಾಗಿ ಮದುವೆ ಮಾಡ್ಕೊಳ್ಬೇಕು, ಯಾಕಾಗಿ ಸಾಂಸಾರಿಕ ಜೀವನಕ್ಕೆ ಕಾಲಿಡಬೇಕು ಹೆಣ್ಮಕ್ಳುಗಳು ಅಂತ ಹೇಳಿ. ಸೊ ಹಾಗಾಗಿಯೇ ಹೆಣ್ಣು ಕೊಡೋದಕ್ಕೆ ತಂದೆ ತಾಯಿಗಳು ಇದೀಗ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಾಗಾಗಿ ಹೆಣ್ಮಕ್ಳುಗಳು ಬೇಡ, ನಮಗೆ ಮದುವೆ ಆಗೋದೇ ಬೇಡ, ಸ್ವತಂತ್ರವಾಗಿ ಬದುಕ್ತೀವಿ, ಸ್ವತಂತ್ರವಾಗಿ ಜೀವನವನ್ನು ಮಾಡ್ತೀವಿ, ನಾವು ದುಡಿತೀವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ, ನಮ್ಗೆ ಯಾಕೆ ಬೇಕು ಈ ದಾಂಪತ್ಯ ಜೀವನ ಅಂತ ಹೇಳಿ ರೋಸ್ ಹೋಗ್ತಾ ಇದ್ದಾರೆ ಹೆಣ್ಮಕ್ಳುಗಳು. ಸೊ ಹಾಗಾಗಿ ಮದುವೆ ಆಗೋದಕ್ಕೆ ಮುಂದೆ ಬರ್ತಾ ಇಲ್ಲ ಹೆಣ್ಮಕ್ಳುಗಳು ಕೂಡ. ಎಷ್ಟೋ ಘಟನೆಗಳು ಈ ರೀತಿಯಾಗಿ ನಡೆದಿದೆ. ಎಷ್ಟೆಲ್ಲ ಆಸೆ ಇಟ್ಕೊಂಡಿರ್ತಾರೆ, ಎಷ್ಟೆಲ್ಲ ಕನಸನ್ನ ಕಟ್ಕೊಂಡಿರ್ತಾರೆ. ದಾಂಪತ್ಯ ಜೀವನ ಹೀಗಿರಬೇಕು, ಹಾಗಿರಬೇಕು, ಗಂಡನ ಮನೆಯವ್ರ ಜೊತೆ ನಾವು ಹೊಂದ್ಕೊಂಡು ಹೋಗಬೇಕು. ಇಷ್ಟು 20-25 ವರ್ಷಗಳ ಕಾಲ ತಂದೆ ತಾಯಿಯ ಮನೆಯಲ್ಲಿ ನಾವು ಎಷ್ಟು ಖುಷಿಯಿಂದ ಆರಾಮಾಗಿ ಜೀವನ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಆದರೆ ಸಡನ್ ಆಗಿ ಗಂಡನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸಮಯ ಬೇಕಲ್ವಾ? ಯಾಕೆ ಈ ರೀತಿಯಾಗಿ ದುಡುಕಿ ನಿರ್ಧಾರ ತೆಗೆದುಕೊಳ್ತಾರೋ ಏನೋ ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಗೌಡ, ಸೀನಿಯರ್ ಕ್ರೈಮ್ ರಿಪೋರ್ಟರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಮದುವೆ ಆಗೋದಕ್ಕೆ ಈಗ ಹೆಣ್ಮಕ್ಳುಗಳು ಯಾಕೆ ಹಿಂಜರಿತಾ ಇದ್ದಾರೆ ಅಂತಂದ್ರೆ ಈ ರೀತಿಯಾದಂತಹ ಪ್ರಕರಣಗಳು ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಹೇಗೆ ಅಂತ ಹೇಳಿ. ಸದ್ಯಕ್ಕೆ ಇದೀಗ ಗಾನವಿಯವರು ಕೊನೆಯುಸಿರೆಳೆದಿದ್ದಾರೆ. ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಇದೀಗ ವರನನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳಾಗಿದೆಯಾ? ಏನ್ ಮಾಹಿತಿ ಸಿಗ್ತಾ ಇದೆ? ರಮ್ಯಾ, ಏನು 26 ವರ್ಷದ ಗಾನ್ವಿ ನಿನ್ನೆ ಆತ್ಮಹತ್ಯೆನ ಅಂದ್ರೆ ಕಳೆದ ಸೋಮವಾರ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ರು. ಆದ್ರೆ ತಡರಾತ್ರಿ ಗಾನ್ವಿ ಏನಿದ್ದಾಳೆ 26 ವರ್ಷದ ಯುವತಿ ಕೊನೆಗೂ ಕೂಡ ನಿನ್ನೆ ಸಾವನ್ನಪ್ಪಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಗಾನ್ವಿ ಹಾಗೂ ಸೂರಜ್ ಇಬ್ರು ಕೂಡ ಕಳೆದ ಅಕ್ಟೋಬರ್ 29ರಂದು ಮದುವೆ ಆಗಿರುತ್ತೆ. ಅದಾಗಿ 1 ತಿಂಗಳ ನಂತರವಾಗಿ ಈ ಸೂರಜ್ ಪೋಷಕರ ಒಂದು ಒತ್ತಾಯದ ಮೇರೆಗೆ ಮತ್ತೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ 40 ಲಕ್ಷ ಖರ್ಚು ಮಾಡಿ ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ನೆರವೇರಿಸಿರ್ತಾರೆ. ಇದಾಗಿ ಒಂದು ಏನು ಗಾನ್ವಿ ಅವರ ಪೋಷಕರು ಕೂಡ ಒಂದು ಇವರಿಬ್ರು ಕೂಡ ಬೇರೆ ಕಡೆ ಹನಿಮೂನ್ಗೆ ಕಳಿಸ್ಬೇಕು ಅಂತ ಹೇಳಿ ಶ್ರೀಲಂಕಾಗೆ 10 ದಿನಗಳ ಕಾಲ ಟ್ರಿಪ್ ಔಟ್ ಬನ್ನಿ, ಹನಿಮೂನ್ಗೆ ಔಟ್ ಬನ್ನಿ ಅಂತ ಹೇಳಿ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿರ್ತಾರೆ. ಆದ್ರೆ ಇಬ್ರು ಕೂಡ ಹೋದಂತ ಸಂದರ್ಭದಲ್ಲಿ ಅಂದ್ರೆ ನಿನ್ನೆ ಗುರುವಾರ ಅವರು ವಾಪಸ್ 10 ದಿನಗಳ ಕಾಲ ಒಂದು ಹನಿಮೂನ್ ಮುಗಿಸ್ಕೊಂಡು ಶ್ರೀಲಂಕಾದಿಂದ ವಾಪಸ್ ಬರ್ಬೇಕಾಯ್ತು. ಆದ್ರೆ
ಕಳೆದ ಭಾನುವಾರ ಇಬ್ರು ಕೂಡ ವಾಪಸ್ ಬಂದಿರ್ತಾರೆ. ಅಂದ್ರೆ ಅಲ್ಲಿ ಸಾಕಷ್ಟು ಜಗಳಗಳಾಗಿರ್ತವೆ, ಇಬ್ರಿಗೂ ಕೂಡ ಯಾವ್ದೋ ವಿಚಾರಕ್ಕೆ ಸಾಕಷ್ಟು ಒಂದು ಗಲಾಟೆ ಆಗಿರುತ್ತೆ, ಹೀಗಾಗಿ ವಾಪಸ್ ಬಂದಿರ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ಇಲ್ಲಿ ಯಾವಾಗ ಒಂದು ಗಾನ್ವಿಯರ ಪೋಷಕರು Okay. ಸೂರಜ್ ಏನಿದ್ರೆ ಆತನ ಮನೆಗೆ ಹೋದಂತ ಸಂದರ್ಭದಲ್ಲಿ ಮಾತನಾಡಿಸುವಂತ ಸಂದರ್ಭದಲ್ಲಿ ಆತ ಸೂರಜ್ ನೇರವಾಗಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತೇಳಿ ಬೆದರಿಕೆಯನ್ನು ಕೂಡ ಹಾಕಿರ್ತಾನೆ, ಆವಾಜ್ ಕೂಡ ಹಾಕಿರ್ತಾನೆ. ಹೀಗಾಗಿ ಪೋಷಕರು ಯಾವುದೇ ರೀತಿಯಾದಂತ ಅಲ್ಲಿ ವಾದವನ್ನ ಮಾಡಲ್ಲ. ಇದೆಲ್ಲ ಸಮಾಧಾನ ಆದ ಮೇಲೆ ಮತ್ತಷ್ಟು ಚರ್ಚೆಯನ್ನ ಮಾಡೋಣ ಅಂತ ಹೇಳಿ ಮಗಳನ್ನ ನೇರವಾಗಿ ಅವರ ಮನೆಗೆ ಕೂಡ ಕರ್ಕೊಂಡ್ ಬರ್ತಾರೆ. ಅದಾಗಿ ನಂತರ ಒಂದು ದಿನಗಳ ನಂತರ ಅಂದ್ರೆ ಸೋಮವಾರ ಇದ್ದಕ್ಕಿದ್ದಂತೆ ಗಾನ್ವಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರ್ತಾರೆ. ಸದ್ಯ ಈಗ ಗಾನ್ವಿ ಕೂಡ ಸಾವನ್ನಪ್ಪಿರುವಂತದ್ದು, ಜೊತೆಗೆ ಕೇಸ್ ಕೂಡ ದಾಖಲಾಗಿದೆ. ಆದ್ರೆ ಆರೋಪಿಗಳು ಎಲ್ಲರೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಅಬ್ಸೆಂಟ್ ಕೂಡ ಆಗಿದ್ದಾರೆ. ಓಕೆ ರಮ್ಯಾ. ಓಕೆ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅಜಯ್.